ತಮಿಳುನಾಡಿನಲ್ಲಿ ಶುರುವಾಯಿತು ರಾಜಕೀಯ ಕ್ರಾಂತಿ. ಬಿಜೆಪಿ ಜೊತೆ ಮೈತ್ರಿಗೆ ಸಿದ್ಧವಾದ ಪ್ರಾದೇಶಿಕ ಪಕ್ಷಗಳು. ಡಿಎಂಕೆ ಪಕ್ಷಕ್ಕೆ ಟಕ್ಕರ್ ಕೊಡಲು ಸಿದ್ಧವಾದ ಎಐಎಡಿಎಂಕೆ ಪಕ್ಷ. ತಮಿಳುನಾಡು ರಾಜಕೀಯ ಪಕ್ಷದಲ್ಲಿ ಶುರುವಾಯಿತು ಸಂಚಲನ. ಎಐಎಡಿಎಂಕೆ ನಡೆಯಿಂದ ಡಿಎಂಕೆ ನಾಯಕರ ಎದೆಯಲ್ಲಿ ನಡುಕ. ತಮಿಳು ರಾಜಕೀಯಕ್ಕೆ ಹೊಸ ಮುನ್ನುಡಿ ಬರೀತಾರ ಎಐಎಡಿಎಂಕೆ ಬಿಜೆಪಿ ನಾಯಕರು. ದೇಶದ ಜನರ ಚಿತ್ತ ತಮಿಳುನಾಡು ರಾಜಕೀಯದತ್ತ. ಹೌದು, ತಮಿಳುನಾಡಿನಲ್ಲಿ ಇವಾಗ ನಡೀತಿರುವಂತಹ ರಾಜಕೀಯ ಬದಲಾವಣೆಯನ್ನ ನೋಡಿದ್ರೆ ನಿಜಕ್ಕೂ ಕೂಡ ಶಾಕ್ ಆಗುತ್ತೆ. ತಮಿಳುನಾಡಿನಲ್ಲಿ ರಾಜಕೀಯ ಕ್ರಾಂತಿಯೇ ಆಗುವಂತಹ ಸಾಧ್ಯತೆ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತನ್ನ ಅಂತಂದ್ರೆ, ಬಿಜೆಪಿಯ ಜೊತೆಗೆ ಅಲ್ಲಿರುವಂತಹ ಪ್ರಾದೇಶಿಕ ಪಕ್ಷಗಳು ಸೇರ್ತಾ ಇದೆಯಾ? ಹಾಗೇನಾದ್ರೂ ಆಯ್ತು ಅಂತಂದ್ರೆ ಡಿಎಂಕೆ ಪಕ್ಷಕ್ಕೆ ಟಕ್ಕರ್ ಕೊಡೋಕೆ ತಮ್ಮ ಬೇರುಗಳನ್ನ ಭದ್ರ ಮಾಡಿಕೊಳ್ತಾ ಇದೆ ಅಂತ ಅರ್ಥ. ಎಐಎಡಿಎಂಕೆ ಪಕ್ಷ ಬಿಜೆಪಿಗೆ ಸೇರ್ತಾ ಇದೆಯಾ? ತಮಿಳುನಾಡು ರಾಜಕೀಯ ಪಕ್ಷದಲ್ಲಿ ಶುರುವಾಯಿತು ಮಹಾ ಸಂಚಲನ. ಎಐಎಡಿಎಂಕೆ ನಡೆಯಿಂದ ಡಿಎಂಕೆ ನಾಯಕರ ಎದೆಯಲ್ಲಿ ಡವಡವ ನಡುಕ ಶುರುವಾಗಿದೆ. ಅಧಿಕಾರ ಚುಕ್ಕಾಣಿ ಹಿಡಿಯಲು ಬಿಜೆಪಿ ಶತಾಯಗತಾಯ ಪ್ರಯತ್ನ. 2026ರ ಚುನಾವಣೆಗೆ ಸಿದ್ಧತೆ ಮಾಡಿಕೊಳ್ತಿರುವಂತಹ ಬಿಜೆಪಿ ತಮಿಳುನಾಡಿನಲ್ಲಿ ಪ್ರಾದೇಶಿಕ ಗದ್ದುಗೆ ಏರಬೇಕು ಎನ್ನುವಂತಹ ಮನಸ್ಸಿನಲ್ಲಿ ಬಿಜೆಪಿಗೆ ಇಂಬು ನೀಡುವಂತೆ ಎಐಎಡಿಎಂಕೆ ಪಕ್ಷದ ನಡೆ. ಬಿಜೆಪಿ ಎಐಎಡಿಎಂಕೆ ಪಕ್ಷಗಳು ಮೈತ್ರಿಗೆ ಒಂದಾಗಿವೆ ಎನ್ನುವಂತಹ ಚರ್ಚೆ. ಚುನಾವಣಾ ತಂತ್ರಜ್ಞಾನವನ್ನು ಭೇಟಿ ಮಾಡಿದ ಎಐಎಡಿಎಂಕೆ ನಾಯಕರು. ನಾ ಆಗ್ಲೇ ಹೇಳ್ತಾ ಇದ್ದೆ, ಏನು ಹೇಳ್ತಾ ಇದ್ದೆ ಅಂತಂದ್ರೆ, ಎಐಎಡಿಎಂಕೆ ಪಕ್ಷ ಏನಾದರೂ ಬಿಜೆಪಿಯ ಜೊತೆಗೆ ಮೈತ್ರಿ ಮಾಡಿಕೊಂಡ್ರೆ ಡಿಎಂಕೆ ಪಕ್ಷಕ್ಕೆ ತುಂಬಲಾರದ ನಷ್ಟ ಆಗುತ್ತೆ. ಅಧಿಕಾರದ ಚುಕ್ಕಾಣಿ ಹಿಡಿಯುವಂತಹ ಆಸೆಯಲ್ಲಿ ಬಿಜೆಪಿ ಇದೆಯಾ? ಬಿಜೆಪಿ ಶತಾಯಗತಾಯ ಅಧಿಕಾರವನ್ನ ತಮಿಳುನಾಡಿನಲ್ಲಿ ಸಾಧಿಸ್ತೀನಿ ಎನ್ನುವಂತಹ ವಿಶ್ವಾಸವನ್ನ ಇಟ್ಕೊಂಡಿದ್ಯಾ? 2026ರ ಚುನಾವಣೆಯ ಸಿದ್ಧತೆ ಮಾಡಿಕೊಳ್ತಿರುವಂತಹ ಬಿಜೆಪಿ ತಮಿಳುನಾಡಿನಲ್ಲಿ 2026ರಲ್ಲಿ ಚುನಾವಣೆ ಇದೆ. ಶಾ ಭೇಟಿ ಮಾಡಿರುವಂತಹ ಎಐಎಡಿಎಂಕೆ ಪಕ್ಷದ ಪಳನಿಸ್ವಾಮಿ, ಎಡಪ್ಪಾಡಿ ಪಳನಿಸ್ವಾಮಿ ಭೇಟಿ ರಾಜಕೀಯ ವಲಯದಲ್ಲಿ ಸಂಚಲನ. ಮುಂದಿನ ಚುನಾವಣೆಗೆ ಬಿಜೆಪಿ ಜೊತೆ ಮೈತ್ರಿಗೆ ಎಐಎಡಿಎಂಕೆ ಪ್ಲಾನ್ ಮಾಡಿಕೊಂಡಿದ್ಯಾ? ಪಳನಿಸ್ವಾಮಿ ಶಾ ಭೇಟಿ ಬೆನ್ನಲ್ಲೇ ತಮಿಳುನಾಡಿಗರಿಗೆ ಬಿಗ್ ಶಾಕ್. ಹಾಗಾದ್ರೆ ತಮಿಳುನಾಡಿನಲ್ಲಿ ಬಿಜೆಪಿ ಅಧಿಕಾರ ಗದ್ದುಗೆಯನ್ನ ಏರುತ್ತ? ತಮಿಳುನಾಡಿನಲ್ಲಿ ಚುನಾವಣಾ ಚಾಣಕ್ಯ ಶಾ ಮೋಡಿ ಮಾಡ್ತಾರ? ಅಣ್ಣಾಮಲೈ ಜೊತೆ ಕೈ ಮಿಲಾಯಿಸ್ತಾರಾ ಕೆ ಪಳನಿಸ್ವಾಮಿ? ಈ ಅನುಮಾನಗಳು ತುಂಬಾ ಹೆಚ್ಚಾಗ್ತಾ ಇದೆ. ಯಾಕಂತಂದ್ರೆ ಅಣ್ಣಾಮಲೈ ಜೊತೆ ಪಳನಿಸ್ವಾಮಿ ಅವರು ಕೈ ಜೋಡಿಸಿ ನಿರ್ಧಾರಗಳನ್ನ ತೆಗೆದುಕೊಳ್ತಾರಾ? ಇದು ಪ್ರಶ್ನೆ. ಇದು ಯಾಕಂತಂದ್ರೆ ಪಳನಿಸ್ವಾಮಿಯು ಅವರು ಕೂಡ ಬಿಜೆಪಿಗೆ ಸೇರ್ತಾರೆ ಎನ್ನುವಂತಹ ಒಂದು ವಿಚಾರವನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗ್ತಾ ಇಲ್ಲ ಕೆಲವೊಂದಿಷ್ಟು ಜನಕ್ಕೆ ತಮಿಳುನಾಡಿನಲ್ಲಿ. ಅಮಿತ್ ಶಾ ಅವರ ಭೇಟಿ ಮಾಡಿರುವಂತಹ ಎಐಎಡಿಎಂಕೆ ಪಕ್ಷದ ಪಳನಿಸ್ವಾಮಿ ಅವರು ಈ ಒಂದು ಭೇಟಿ ರಾಜಕೀಯ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಎಸ್, ನಾನು ಆಗ್ಲೇ ಹೇಳ್ತಾ ಇದ್ದೆ, 2026ಕ್ಕೆ ಚುನಾವಣೆ ಇದೆ. ಆ ಒಂದು ಚುನಾವಣೆಗೆ ಬಿಜೆಪಿ ಹಾಗೂ ಎಐಎಡಿಎಂಕೆ ಒಟ್ಟಿಗೆ ಅಂದ್ರೆ ಮೈತ್ರಿ ಮಾಡಿಕೊಳ್ಳುತ್ತಾ ಎನ್ನುವಂತಹ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಈಗ ಮೂಡಿದೆ. ಮುಂದಿನ ಚುನಾವಣೆಗೆ ಬಿಜೆಪಿ ಜೊತೆ ಮೈತ್ರಿಯನ್ನ ಮಾಡ್ಕೊಳ್ತಾ ಇದೆಯಾ?
ಪಳನಿಸ್ವಾಮಿ ಶಾ ಭೇಟಿಯ ಬೆನ್ನಲ್ಲೇ ಇದೊಂದು ಕುತೂಹಲ ಸೃಷ್ಟಿಯಾಗಿದೆ.